ಸಾರಿಗೆ ಸಚಿವಾಲಯ ರೂಪಿಸಿದ ನಿಯಮಗಳು ದೇಶಾದ್ಯಂತ ಸ್ಥಳೀಯ ಬಸ್ ಮತ್ತು ಟ್ರಕ್ ಬಾಡಿ ಬಿಲ್ಡಿಂಗ್ ವರ್ಕ್ಶಾಪ್ಗಳಂತಹ ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಹತ್ತಿಕ್ತಿವೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೋಮವಾರ ಆರೋಪ ಮಾಡಿದ್ದಾರೆ. ಬೆಂಬಲಿಸಬೇಕಾದ ಎಂಎಸ್ಎಂಇಗಳನ್ನು ಉದ್ದೇಶಪೂರ್ವಕವಾಗಿ ಕತ್ತರಿಸಲಾಗ್ತಿದೆ ಅಂತ ಅವರು ಪ್ರತಿಪಾದಿಸಿದ್ದಾರೆ. ಮೋದಿ ಸರ್ಕಾರದ ನೀತಿಗಳು ದೊಡ್ಡ ಕೈಗಾರಿಕೋದ್ಯಮಿಗಳಿಗೆ ಮಾತ್ರ ಪೂರೈಸೋದ್ರಿಂದ ಮೇಕ್ ಇನ್ ಇಂಡಿಯಾ ಮತ್ತು ಲೋಕಲ್ ಫಾರ್ ವೋಕಲ್ ಕೇವಲ ಘೋಷಣೆಗಳಾಗಿವೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ. ಪ್ರಧಾನಮಂತ್ರಿಯವರ ಮೇಕ್ ಇನ್ ಇಂಡಿಯಾ ಮತ್ತು ವೋಕಲ್ ಫಾರ್ ಲೋಕಲ್ ಭರವಸೆಗಳ ವಾಸ್ತವತೆ ಬಗ್ಗೆ ರಾಹುಲ್ ಗಾಂಧಿ ರಿಯಾಲಿಟಿ ಚೆಕ್ ನಡೆಸಿದ್ದಾರೆ. ಜೈಪುರದ ಬಸ್ಗಳನ್ನು ತಯಾರಿಸುವ ಕಾರ್ಖಾನೆಗಳಿಗೆ ರಾಹುಲ್ ಗಾಂಧಿ ಭೇಟಿ ನೀಡಿದ್ರು. ಸ್ಥಳೀಯ ಬಸ್ಗಳು ಎಸಿ ಅಲ್ಲದವುಗಳನ್ನು ರಾಜಸ್ಥಾನದ ಜೈಪುರದಲ್ಲೇ ತಯಾರು ಮಾಡಲಾಗುತ್ತೆ. ಆದ್ರಿಂದ ಈ ಬಸ್ ತಯಾರಿಕಾ ಕಾರ್ಖಾನೆಗಳ ಮಾಲೀಕರು ಇತ್ತೀಚೆಗೆ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿದ್ರು. ಮಾರ್ಚ್ 18ರಂದು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ರಾಜಸ್ಥಾನದ ಸಣ್ಣ ಟ್ರಕ್ ಮತ್ತು ಬಸ್ ಬಾಡಿ ಬಿಲ್ಡರ್ಗಳ ನಿಯೋಗದೊಂದಿಗೆ ಪರಿಹಾರಕ್ಕಾಗಿ ಒತ್ತಾಯಿಸೋಕೆ ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರನ್ನ ಭೇಟಿ ಮಾಡಿದ್ರು. ಟ್ರಕ್ ಮತ್ತು ಬಸ್ ಬಾಡಿ ಬಿಲ್ಡರ್ಗಳು ಪರವಾನಗಿಗಳನ್ನ ಪಡೆಯೋಕೆ ಗಮನಾರ್ಹ ವೆಚ್ಚ ಭರಿಸಬೇಕಾದ ಸಮಸ್ಯೆ ಎದುರಿಸಿರುವ ಬಗ್ಗೆ ದೂರಿದ್ರು. ಸರ್ಕಾರದ ಹೊಸ ಮಾನದಂಡಗಳು ಮತ್ತು ಹೆಚ್ಚಿನ ಪರವಾನಗಿ ವೆಚ್ಚಗಳು ಅನೇಕ ಸಣ್ಣ ತಯಾರಕರನ್ನ ಕಾರ್ಖಾನೆ ಮುಚ್ಚುವಂತೆ ಮಾಡಬಹುದು. ಇದು ಲಕ್ಷಾಂತರ ಕುಟುಂಬಗಳ ಜೀವನೋಪಾಯವನ್ನ ಅಪಾಯಕ್ಕೆ ಸಿಲುಕಿಸುತ್ತೆ ಅಂತ ನಿಯೋಗ ಹೇಳಿಕೊಂಡಿತ್ತು. ಗಡ್ಕರಿ ಅವರು ಸಮಸ್ಯೆಗಳನ್ನು ತ್ವರಿತವಾಗಿ ಪರಿಹರಿಸುವುದಾಗಿ ಭರವಸೆ ನೀಡಿದ್ರು ಅಂತ ಹೇಳಲಾಗಿತ್ತು. ನಂತರ ರಾಹುಲ್ ಗಾಂಧಿ ಕಾರ್ಖಾನೆ ಮಾಲೀಕರು, ಕಾರ್ಖಾನೆ ಕಾರ್ಮಿಕರನ್ನ ಭೇಟಿ ಮಾಡೋಕ್ ಹೋದ್ರು. ಈ ಸಣ್ಣ ಕಾರ್ಖಾನೆಗಳು ಎಂಎಸ್ಎಂಇ ವಲಯದ ಅಡಿಯಲ್ಲಿ ಬರುತ್ತೆ. ಸಣ್ಣ ಕೈಗಾರಿಕೆಗಳನ್ನು ಹೊಂದಿರುವ ದೇಶದ ಆರ್ಥಿಕತೆ ಎಂದಿಗೂ ಕುಸಿಯಲು ಸಾಧ್ಯವಿಲ್ಲ. ಯಾಕಂದ್ರೆ ಸಣ್ಣ ಕೈಗಾರಿಕೆಗಳಲ್ಲಿನ ನಿರ್ಮಾಣ ಸ್ಥಳೀಯವಾಗಿರುತ್ತೆ, ಎಲ್ಲ ಉದ್ಯೋಗಗಳು ಸ್ಥಳೀಯವಾಗಿರುತ್ತೆ ಮತ್ತು ಎಲ್ಲಿಯಾದರೂ ಸಣ್ಣ ಕಾರ್ಖಾನೆ ಇದ್ರೆ ಅದರ ಸುತ್ತಲೂ ಹಲವಾರು ಸಣ್ಣ ವ್ಯವಹಾರಗಳು ಹುಟ್ಕೊಳ್ಳುತ್ತೆ. ಆದ್ರಿಂದ ಸಣ್ಣ ಕೈಗಾರಿಕೆಗಳು ಸುತ್ತಮುತ್ತಲಿನ ಜನಸಂಖ್ಯೆಗೆ ಅಪಾರ ವ್ಯಾಪಾರ ಅವಕಾಶಗಳನ್ನು ಒದಗಿಸೋದಲ್ಲದೆ ದೊಡ್ಡ ಪ್ರಮಾಣದಲ್ಲಿ ಸಂಪತ್ತನ್ನ ಉತ್ಪಾದಿಸುತ್ತೆ. ಅಲ್ಲಿ ಸ್ಥಳೀಯರಿಗೆ ಕೆಲಸ ಸಿಗತ್ತೆ. ವೆಲ್ಡರ್ಗಳು, ಕಬ್ಬಿಣ ಕೆಲಸಗಾರರು ಅಥವಾ ಉಕ್ಕಿನ ಕೆಲಸಗಾರರಾಗಿರ್ಲಿ, ಎಲ್ರಿಗೂ ಕೆಲಸ ಸಿಗತ್ತೆ. ರಾಹುಲ್ ಗಾಂಧಿ ರಾಜಸ್ಥಾನದಲ್ಲಿರುವ ಈ ಕಾರ್ಖಾನೆಗಳಿಗೆ ಭೇಟಿ ನೀಡಿ ಅವುಗಳ ಬಗ್ಗೆ ತಿಳಿದುಕೊಂಡು ಅದರ ಬಗ್ಗೆ ವಿಡಿಯೋ ಹಂಚಿಕೊಂಡಿದ್ದಾರೆ. ಈಗ ಬಸ್ಗಳಲ್ಲಿ ವೈರಿಂಗ್ ಸಮಸ್ಯೆಯಿಂದಾಗಿ ಶಾರ್ಟ್ ಸರ್ಕ್ಯೂಟ್ ಮತ್ತು ಬೆಂಕಿ ಹೊತ್ಕೊಳ್ಳೋದನ್ನ ಕಾಣಬಹುದು. ಬಹಳ ಕಳಪೆ ಗುಣಮಟ್ಟದ ಪರಿಣಾಮವಾಗಿ ಇದೆಲ್ಲ ಆಗ್ತಿದೆ. ಸ್ವಿಚ್ಗಳು ಕೂಡ ಉತ್ತಮ ಗುಣಮಟ್ಟದವಲ್ಲ. ಬೆಂಕಿ ಹೊತ್ಕೊಂಡಾಗ ಸ್ಥಳೀಯ ಬಸ್ ಬಾಡಿ ಬಿಲ್ಡರ್ ವಾಹನ ತಯಾರಿಸಿದವರು, ಹಾಗಾಗಿ ಬೆಂಕಿಗೆ ಆಹುತಿ ಆಯಿತು ಅಂತ ದೂರಲಾಗುತ್ತೆ. ಆದ್ರೆ ಅದು ವಾಸ್ತವ ಅಲ್ಲ. ದೊಡ್ಡ ಕಂಪನಿಗಳು ತಯಾರಿಸಿದ ಬಸ್ಗಳು ಕೂಡ ಬೆಂಕಿಗೆ ಆಹುತಿ ಆಗುತ್ತೆ. ಅಂತಹ ಬಹಳಷ್ಟು ಪ್ರಕರಣಗಳಿವೆ. ಕಾರ್ಖಾನೆ ಭೇಟಿ ಸಂದರ್ಭದಲ್ಲಿ ರಾಹುಲ್ ಇದೆಲ್ಲವನ್ನೂ ಗಮನಿಸಿದ್ದಾರೆ. ಕಬ್ಬಿಣದ ಶೀಟ್ಗಳು, ವೆಲ್ಡಿಂಗ್ ಕಿಡಿಗಳು, ಸುತ್ತಿಗೆಗಳ ಶಬ್ದ, ಇದೆಲ್ಲದರ ನಡುವೆ ಕೆಲಸಗಾರರು ತಮ್ಮ ಕಠಿಣ ಪರಿಶ್ರಮ ಮತ್ತು ಕೌಶಲ್ಯದ ಮೂಲಕ ಭಾರತದ ಭವಿಷ್ಯವನ್ನು ರೂಪಿಸುತ್ತಾರೆ. ಜೈಪುರದ ಸ್ಥಳೀಯ ಬಸ್ ಮತ್ತು ಟ್ರಕ್ ಬಾಡಿ ಬಿಲ್ಡಿಂಗ್ ಕಾರ್ಖಾನೆಗಳಲ್ಲಿ ಉದ್ಯೋಗ ಮತ್ತು ರಾಷ್ಟ್ರದ ಪ್ರಗತಿ ಎರಡೂ ಸಂಭವಿಸುವುದನ್ನು ಕಾಣಬಹುದು ಅಂತ ರಾಹುಲ್ ಗಾಂಧಿ ಅವರು ವಿಡಿಯೋ ಜೊತೆಗೆ ತಮ್ಮ ಪೋಸ್ಟ್ ನಲ್ಲಿ ಹೇಳಿದ್ದಾರೆ. ವಿಷಾದಕರ ಅಂತಂದ್ರೆ ದೆಹಲಿಯ ಸಾರಿಗೆ ಸಚಿವಾಲಯದಲ್ಲಿ ರೂಪಿಸಲಾದ ನಿಯಮಗಳು ದೇಶಾದ್ಯಂತ ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಹತ್ತಿಕ್ತಾ ಇವೆ. ತಾಂತ್ರಿಕ ದೋಷಗಳಿಂದ ಉಂಟಾಗುವ ಬಸ್ ಬೆಂಕಿಗೆ ವಾಹನದ ಬಾಡಿಗಳನ್ನು ನಿರ್ಮಿಸುವ ಈ ಜನರ ಮೇಲೆ ದೂಷಣೆ ಹೊರಿಸಲಾಗ್ತಿದೆ ಅಂತ ರಾಹುಲ್ ಹೇಳಿದ್ದಾರೆ. ಈ ಕಾರ್ಖಾನೆಗಳು ಮುಚ್ಚಿದ್ರೆ ಅದು ವ್ಯವಹಾರವನ್ನ ನಿಲ್ಲಿಸೋದಲ್ಲದೆ ಕೌಶಲ್ಯಗಳು ಕಳೆದು ಹೋಗುತ್ತೆ, ಉದ್ಯೋಗಗಳು ಮಾಯವಾಗುತ್ತೆ ಮತ್ತು ಸಾಮಾನ್ಯ ಜನರ ಮೇಲೆ ಹಣದುಬ್ಬರದ ಹೊರೆ ಹೆಚ್ಚಾಗತ್ತೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಯಾವಾಗಲೂ ಶ್ರಮಶೀಲರು ಮತ್ತು ಕೌಶಲ್ಯಪೂರ್ಣ ಭಾರತೀಯರೇ ಬೆಲೆ ತೆರಬೇಕಾಗತ್ತೆ ಅಂತ ರಾಹುಲ್ ವಿಷಾದ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಟ್ರಕ್ ಮತ್ತು ಬಸ್ ಬಾಡಿ ಬಿಲ್ಡರ್ಗಳೊಂದಿಗೆ ರಾಹುಲ್ ಗಾಂಧಿ ಸಂವಹನ ನಡೆಸುತ್ತಿರುವುದನ್ನ ವಿಡಿಯೋ ತೋರಿಸುತ್ತೆ. ಪ್ರಸ್ತುತ ನಿಯಂತ್ರಕ ಚೌಕಟ್ಟಿನ ಅಡಿಯಲ್ಲಿ ಅವರು ಎದುರಿಸುತ್ತಿರುವ ಸವಾಲುಗಳನ್ನ ರಾಹುಲ್ ವಿವರಿಸಿದ್ದಾರೆ. ಈ ವಿಷಯವನ್ನ ತಾವು ಸರ್ಕಾರದ ಮುಂದೆ ಎತ್ತೋದಾಗಿ ಅವರಿಗೆ ರಾಹುಲ್ ಗಾಂಧಿ ಭರವಸೆ ನೀಡಿದ್ದಾರೆ. ಸೋಮವಾರ ರಾಹುಲ್ ಅವರು ಬಿಡುಗಡೆ ಮಾಡಿರುವ ವಿಡಿಯೋದಲ್ಲಿ ಹಲವಾರು ಟ್ರಕ್ ಮತ್ತು ಬಸ್ ಬಾಡಿ ಬಿಲ್ಡರ್ಗಳು ತಮ್ಮ ದೂರುಗಳು ಬಗೆಹರಿಯದೆ ಉಳಿದಿವೆ ಮತ್ತು ಸರ್ಕಾರ ದೊಡ್ಡ ಕಂಪನಿಗಳಿಗೆ ಅನುಕೂಲಕರವಾಗಿದೆ ಅಂತ ರಾಹುಲ್ ಗಾಂಧಿ ಅವರ ಎದುರು ಹೇಳಿಕೊಂಡಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.